ಹೋಗು ಏನಾರ ಒಂದು ಹೇಳ್ಕೊಂಡು ಇಲ್ಲಿಂದ ಹೋಗು ಅಂತ ಕ್ಯಾಂಪಲ್ಲಿ ನಾನು ಸೈಡಿಗೆ ಕರೆದು ಹೇಳಿದೆ, ಮೊದ್ಲು ನಿನ್ನ ಆನೆ ತಗೊಂಡು ಹೋಗು. ಅವನು ಅವತ್ತೇ ಗಲಾಟೆ ಮಾಡಿ ಏನೇನೋ ಮಾಡಿ ಅವತ್ತೇ ಹೋದವನು. ಚಾಣಿ ಬಂದ್ರೆ ಆ ಆನೆ ಸತ್ತೋಗ್ತದೆ. ಅಭಿಮನ್ಯು ಆದ್ರೇನು ಯಾವ್ದಾದ್ರೇನು ಕಾಡಾನಿಗೆ ಮದ ಬಂದಾನೆ. ಹೋದ್ಸತಿ ನಮ್ಮ ಇಲ್ಲಿರೋ ಭೀಮ ಆನೆ ಐತಲ್ಲ, ಒಂದೇ ಏಟಿಗೆ ಹೊಡೆದು ಓಡಿಸಿತ್ತು. ಭೀಮಗೂ ಇದು ಬಂದಿತ್ತು, ಕಾಡಾನೆ ಭೀಮ. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಇವರು ಪರಿಸರವಾದಿ ವಿಕ್ರಮ್ ಅಂತ. ಸೊ ಅವರು ಸಾಕಷ್ಟು ಕಾರ್ಯಾಚರಣೆಗೆ ಹೋಗಿದ್ದಾರೆ. ಅವರೇ ಒಂದು ಸ್ಪಷ್ಟವಾಗಿ ತಿಳಿಸಿದ್ದಾರೆ, ಅಭಿಮನ್ಯು ಬಂದು ಹೋಗಿದ್ದಂತೆ. ಅಭಿಮನ್ಯು ಇಲ್ಲಿರೋದು ಬೇಡ, ತುಂಬಾನೇ ಅಪಾಯಕಾರಿಯಾಗಿದೆ ಒಂದು ಕಾಡಾನೆ. ಸೊ ಹೀಗಾಗಿ ಬೇಡ, ನಿನ್ನ ಒಂದು ಆನೆನ ಉಳಿಸ್ಕೊ, ದಯವಿಟ್ಟು ಇಲ್ಲಿಂದ ಹೊರಟೋಗು ಅಂತ ಅವರೇ ಸಲಹೆನ ಕೊಡ್ತಾರೆ, ಸೈಡಿಗೆ ಕರ್ಕೊಂಡೋಗಿ. ಹೀಗಾಗಿ ಮಾವುತ ವಸಂತ್ ಅವರು ಅಭಿಮನ್ಯುನ ವಾಪಸ್ ಕರ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ಒಂದು ಫಾರೆಸ್ಟ್ ಕೂಡ ತುಂಬಾನೇ ತಗ್ಗು ಪ್ರದೇಶ, ತುಂಬಾನೇ ಆಮೇಲೆ ಡೇಂಜರಸ್ ಆಗಿರುವಂಥ ಒಂದು ಪ್ರದೇಶ ಆಗಿರುತ್ತೆ. ಆಮೇಲೆ ಮದ ಬಂದಿರುವಂಥ ಒಂದು ಕಾಡಾನೆ ಜೊತೆ ಫೈಟ್ ಮಾಡೋದು ತುಂಬಾನೇ ಕಷ್ಟಕರ ಆಗಿಬಿಡುತ್ತೆ. ಆಮೇಲೆ ಅಭಿಮನ್ಯುಗೆ ಕಾಲು ನೋವು ಬೇರೆ ಇದೆಯಂತೆ. ಸೊ ಅದಕ್ಕೋಸ್ಕರ ನೀನು ಸುಮ್ಮನೆ ಯಾಕೆ ರಿಸ್ಕ್ ತಗೋತೀಯಾ, ನಿನ್ನ ಆನೆನ ದಯವಿಟ್ಟು ಕರ್ಕೊಂಡು ಹೋಗು ಅಂತ ಕೂಡ ಅವ್ರು ಹೇಳ್ತಾರಂತೆ. ಅದಕ್ಕೋಸ್ಕರ ವಸಂತ್ ಅವ್ರು ವಾಪಸ್ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಹೌದು, ಅಭಿಮನ್ಯು ಬಂದು ಹೋಗಿದ್ದಾನೆ, ಕಾರ್ಯಾಚರಣೆಗೆ ಬಂದಿದ್ದ, ಆದರೆ ವಾಪಸ್ ಹೋಗಿದ್ದಾನೆ. ನಿಜಕ್ಕೂ ಒಂದು ಬೇಸರದ ಸಂಗತಿ. ಸ್ವಲ್ಪ ಕಾಲಾವಕಾಶ ತಗೊಂಡು ಖಂಡಿತವಾಗಿಯೂ ಕೂಡ ಅದನ್ನ ಹಿಡಿಲೇಬೇಕು ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೂಡ ಪಣ ತೊಟ್ಟಿದ್ದಾರೆ ಅನ್ಸುತ್ತೆ. ನೋಡೋಣ ಮುಂದೆ ಯಾವಾಗಲಾದ್ರು ಹಿಡಿತಾರಂತ. ನೋಡಿದ್ಮೇಲೆ ಅಭಿಮನ್ಯು ಬಂದು ವಾಪಸ್ ಹೋಗಿದ್ದಾನೆ. ಆ ಕಾಡೇನು ತುಂಬಾನೇ ಬಲಶಾಲಿ ಆಗಿದೆಯಂತೆ, ದುಪ್ಪಟ್ಟಿದೆಯಂತೆ, ತುಂಬಾನೇ ಪವರ್ಫುಲ್ ಆಗಿದೆಯಂತೆ. ಸೊ ಹೀಗಾಗಿ ಯಾಕೆ ರಿಸ್ಕನ್ನು ತಗೋಬೇಕು, ಈಗ ಸದ್ಯಕ್ಕೆ ಬೇಡ ಅಂತ ಕೂಡ ವಾಪಸ್ ಹೊರಟು ಹೋಗಿದ್ದಾರೆ. ಅಂತ ಅದ್ಭುತವಾದಂಥ ಅರ್ಜುನನೇ ನಾವು ಕಳ್ಕೊಂಡ್ಬಿಟ್ವಿ. ಮತ್ತೆ ಅಭಿಮನ್ಯು ನಮಗೆ ತುಂಬ ಬೇಕೇ ಬೇಕು, ಅದಕ್ಕೆ ವಾಪಸ್ ಕರ್ಕೊಂಡು ಹೋಗಿದ್ದಾರೆ.